ಕೈ ಎರಡು ಮುಂದೆ ಚಾಚಿ ಪುಟಾಣಿ ಆವಾಜ್ ಹಾಕಲು, ನಮ್ಮ ಬಾಸ್ನ ನೋಡೋಕೆ ಆಗ್ತಿಲ್ಲ ನಿನ್ಗೆ, ಇನ್ನು ನಮ್ಮ ಬಾಸ್ ಮುಂದೆ ಬಂದು ಧಮ್ಕಿ ಹಾಕ್ತಿದ್ಯಾ, ಅವ್ರ ಮನಸ್ಸು ಮಾಡಿದ್ರೆ ಎಂದು ದಿಗಂತ್ ಮಗು ಜೊತೆಗೆ ಮಾತಾಡೋದನ್ನ ಅರ್ಧಕ್ಕೆ ನಿಲ್ಲಿಸುವ ಹಾಗೆ ವಿರಾಜ್ ಚೋಟುನ ಎತ್ಕೊಂಡು ಪೋನಟ್ ಮೇಲೆ ಕೂರಿಸಿ, ನನಗೂ ಕತ್ ನೋವು ಬಂತು ನೀನಂತ ಕುನ್ನಿ ನೋಡೋಕೆ ಎಂದ. ನನ್ನ ಕುನ್ನಿ ಅಂತೆಲ್ಲ ಕರಿಬೇಡಿ, ನಾನು ವಿರಾಟ್ ದಿ ಮಾನ್ಸ್ಟರ್ ಎಂದು ಮತ್ತೆ ಹೇಳಿದಾಗ, ಬಾಸ್ ಇದು ಯಾವುದೋ ಕುಳ್ಳಿದ್ದವ ನೋಡಿ ಎಷ್ಟು ಮಾತಾಡುತ್ತೆ ಎಂದು ದಿಗಂತ್ ಮತ್ತೆ ಚಾಡಿ ಹೇಳಿದ್ದ. ಕ್ಷಣ ಅಂಕಲ್ ಬನ್ನಿ ಇಲ್ಲಿ ಎಂದು ಮರ್ಯಾದೆಯಿಂದ ಮುದ್ದಾಗಿ ಕರೀತಾನೆ ಚೋಟು. ಬಾಸ್ ಎಷ್ಟು ಸ್ವೀಟಾಗಿ ಕರೀತಾನೆ ನೋಡಿ ಎಂದು ಹೊಗಳುತ್ತಾ ಹತ್ರ ಬಂದಾಗ ಅವನ ಮೂಗಿಗೆ ಮುಷ್ಟಿ ಮಾಡಿ ಒಂದು ಗುದ್ದು ಬಿಟ್ಟಿದ್ದ ಚೋಟು. ಬಾಸ್ ಇದು ಮಗು ಅಲ್ಲ, ಯಾವುದೋ ಮಗು ರೂಪದ ಭೂತು ಎಂದು ಮೂಗುಜ್ಜಿಕೊಳ್ಳುವಾಗ, ಪಾಪ ಮಗು ಅಂತ ಏಮರ್ಸೋಕ್ ನೋಡಬೇಡಿ,